ಹೂವು ಎಲ್ಲ ಬರ್ತಾ ಇದೆ ನೋಡಿ ಸರ್. ಮೆಚ್ಚಿಟ್ ಗಿಡ ನೋಡಿ, ಇದೆಲ್ಲ ನೋಡಿ ಹೂವು ಈಗಲೇ ಹೂವನೂ ಸ್ಟಾರ್ಟ್ ಆಗಿದೆ. ಆಪಲ್ ಹೂವು ಅಲ್ಲಲ್ಲಿ ಪಿಂದೆ ಬರುತ್ತೆ. ನಾಟಿ ಮಾಡಿ ಒಂದು 5 ಅಡಿ ಹೈಟು ಗಾತ್ರದಲ್ಲಿ 2 ವರ್ಷವರೆಗೂ ಗಿಡ ಬೆಳೆಸ್ಕೊಂಡು 18 ತಿಂಗಳು ಆಗಿದ್ಮೇಲೆ ಪ್ರೂಮಿಂಗ್ ಮಾಡಿ 2 ವರ್ಷಕ್ಕೆ ಒಂದು ಫಸ್ಟ್ ಕ್ರಾಪು ತೆಗಿಬೋದು ಸರ್. ಇದರಿಂದ ವರ್ಷಕ್ಕೊಂದು ಬೆಳೆ ಇದು ಸರ್. ಇದು ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಆಪಲ್ ಪ್ಲಾಂಟ್ ನರ್ಸರಿ ಸರ್. ಇದರಲ್ಲಿ ಅನ್ನ ವೆರೈಟಿ ಗೋಲ್ಡನ್ ಡೋರ್ ಸೆಟ್ ಇದೆ, ಆ ಕಡೆ ಗೋಲ್ಡನ್ ಡೋರ್ ಸೆಟ್ ಇದೆ ಫ್ರಂಟಲ್ಲಿ. ಇದೆಲ್ಲ ಬಂದ್ಬಿಟ್ಟು ಅನ್ನ ವೆರೈಟಿ ಸರ್. ಕೇವಲ 200 ರೂಪಾಯಿ ಗಿಡ ಕೊಡ್ತಾ ಇದೀವಿ ಸರ್. ಈ ಹಿಮಾಚಲ್ನಿಂದ ಡೈರೆಕ್ಟಾಗಿ ತರಿಸಿ ಮಾರ್ತಾ ಇರೋದು. 200 ರೂಪಾಯಿ ಕೊಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ 1000 ಗಿಡ ತೊಗೊಂಡ್ರೆ ಫ್ರೀ ಡೆಲಿವರಿ ಇದೆ. ನಿಮಗೆ 100-200 ಗಿಡ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗುತ್ತೆ. 100ರಿಂದ ಕಡಿಮೆ ಇರೋರು ಇಲ್ಲೇ ಬಂದು ತೊಗೊಂಡೋಗ್ಬೇಕು. 10 ಗಿಡ, 1 ಗಿಡ, 5 ಗಿಡ, 100 ಗಿಡ ಕಡಿಮೆ ಅವರೆಲ್ಲ ದಯವಿಟ್ಟು ಇಲ್ಲೇ ಬಂದು ತಗೊಂಡೋಗಿ. ಅಡ್ರೆಸ್ ಇರುತ್ತೆ ನಮ್ಮದು, ಫೋನ್ ನಂಬರ್ ಇರುತ್ತೆ. ಹಾಯ್ ಸ್ಯಾಂಡ್ಮಿ ಅಂತೇಳಿ ಅಡ್ರೆಸ್ ಹಾಕಿ ಅಂದರೆ ನಾವು ಅಡ್ರೆಸ್ಸು ಲೊಕೇಶನ್ ಎಲ್ಲ ಹಾಕಿರ್ತೀವಿ. ಬಿಲ್ಲೇ ಬಂದು ತಗೊಂಡೋಗ್ಬೋದು. ಇಲ್ಲ ನಿಮ್ಗೆ ಬರೋದಕ್ಕೆ ಸವಲತ್ತಿಲ್ಲ, 100, 200, 300 ಬೇಕಂದರೆ ಆಟೋ ಚಾರ್ಜ್ ಆಗುತ್ತೆ, ಹಾಕಿ ಕಳಿಸ್ಕೊಡ್ತೀನಿ ನಾನು. ನೀವು ಬರಲೇಬೇಕು ಅನ್ನೋದೇನಿಲ್ಲ. 1ರಿಂದ 100 ಗಿಡದವರು ನಿಮ್ಮ ಯಾರಿಗಾದ್ರೂ ಕಳಿಸಿ ತಗೊಂಡೋಗೋದು ಒಳ್ಳೇದು ಸರ್. ನಾವು ಡೆಲಿವರಿ ಕೊಡಲ್ಲ. 100 ಗಿಡದ ಕಡಿಮೆ ಇದ್ದರೆ ನಾವು ಡೆಲಿವರಿ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ವೆಹಿಕಲ್ ಆಪ್ಷನ್ಸ್ ಇಲ್ಲ ನಮ್ಮ ನರ್ಸರಿಯಲ್ಲಿ. ಹಳ್ಳಿಯಲ್ಲಿ ಇರೋದ್ರಿಂದ ವೆಹಿಕಲ್ ಆಪ್ಷನ್ಸ್ ಇಲ್ಲ. 100 ಗಿಡ ಮೇಲೆ ಇದ್ದರೆ ನಾನು ಆಟೋಲ್ಲಿ ವ್ಯವಸ್ಥೆ ಮಾಡಿ ನಿಮಗೆ ಎಲ್ಲಾದರೂ ಇರಲಿ 4 ಸ್ಟೇಟ್ಗೂ ಸಪ್ಲೈ ಕೊಡ್ತೀನಿ. ಇಲ್ಲ 1000 ಗಿಡ ತೊಗೊತೀರಾ ಅಂದರೆ 4 ಸ್ಟೇಟ್ಗೂ ಫ್ರೀ ಡೆಲಿವರಿ ಇದೆ. ಕರ್ನಾಟಕ ಆಗ್ಬೋದು, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ತಮಿಳ್ನಾಡು ಆಗ್ಬೋದು, 4 ಸ್ಟೇಟ್ಗೂ ಫ್ರೀ ಡೆಲಿವರಿ. ಯಾವುದೇ ಗಿಡ ತೊಗೊಳ್ಳಿ, 1000 ಗಿಡ ತೊಗೊಂಡಿದ್ರೆ ಫ್ರೀ ಡೆಲಿವರಿ ವ್ಯವಸ್ಥೆ ಮಾಡಿಕೊಡ್ತೀವಿ ನಮ್ಮ ನರ್ಸರಿ ಕಡೆಯಿಂದ. ಇದೆಲ್ಲ ನೀವು ನೋಡ್ತಾ ಇರೋದು 2 ವರ್ಷದ ಗಿಡಗಳು ಸರ್. 3 kg ಪ್ಯಾಕೆಟಿಂಗಲ್ಲಿದೆ. ಒಳ್ಳೆ ಹೆಲ್ದಿ ಗಿಡಗಳು, ಎಲ್ಲ ಸ್ಟಮ್ಮೆಲ್ಲ ಚೆನ್ನಾಗಿದೆ. ಇದು ನಾಟಿ ಮಾಡಿದ್ದು ನೋಡಿ, ಹೂವು ಎಲ್ಲ ಬರ್ತಾ ಇದೆ ನೋಡಿ ಸರ್. ಮೆಚ್ಚಿಟ್ ಗಿಡ ನೋಡಿ, ಇದೆಲ್ಲ ನೋಡಿ ಹೂವು ಈಗಲೇ ಹೂವನೂ ಸ್ಟಾರ್ಟ್ ಆಗಿದೆ. ಆಪಲ್ ಹೂವು ಅಲ್ಲಲ್ಲಿ ಪಿಂದೆ ಬರುತ್ತೆ. ನಾಟಿ ಮಾಡಿ ಒಂದು 5 ಅಡಿ ಹೈಟು ಗಾತ್ರದಲ್ಲಿ 2 ವರ್ಷವರೆಗೂ ಗಿಡ ಬೆಳೆಸ್ಕೊಂಡು 18 ತಿಂಗಳು ಆಗಿದ್ಮೇಲೆ ಪ್ರೂಮಿಂಗ್ ಮಾಡಿ 2 ವರ್ಷಕ್ಕೆ ಒಂದು ಫಸ್ಟ್ ಕ್ರಾಪು ತೆಗಿಬೋದು ಸರ್. ಇದರಿಂದ ವರ್ಷಕ್ಕೊಂದು ಬೆಳೆ ಇದು. ವರ್ಷಕ್ಕೊಂದೇ ಬೆಳೆ ಆಗೋದು. ಸುಮ್ಮನೆ ಕೆಲವ್ರು ಹೇಳ್ತಾಯಿಲ್ಲ ವರ್ಷಕ್ಕೆ 2 ಬೆಳೆ ತೆಗಿಬೋದು ಅಂತ. ಹಂಗಾಗಲ್ಲ. ವರ್ಷಕ್ಕೆ ಒಂದು ಬೆಳೆ ನೀಟಾಗಿ ಮಾಡಿಕೊಂಡು ಹೋಗ್ಬೋದು ಸರ್. ಇದು 2 ವರ್ಷದಲ್ಲಿ ಫಸ್ಟ್ ಕ್ರಾಪು ತೆಗಿಬೋದು. ಫಸ್ಟ್ ಬೆಳೆ ನಾಟಿ ಮಾಡಿದ 2 ವರ್ಷದಲ್ಲಿ ಗಿಡ ನೀಟಾಗಿ ಬೆಳೆಸ್ಕೊಂಡು ನಮ್ಮ ಹೈಟಿಗೆ ಬಂದಿದ ಮೇಲೆ ಪ್ರೂಮಿಂಗ್ ಮಾಡಿಬಿಟ್ಟು ಕಟಿಂಗ್ ಮಾಡಿ ಔಷಧಿಗಳೆಲ್ಲ ಹೊಡೆದು ಇದು ಮಾಡ್ಕೊಂಡ್ರೆ ಬರುತ್ತೆ. ಇದು ಲೋ ಮ್ಯಾನೇಜ್ಮೆಂಟು, ಏನು ಜಾಸ್ತಿ ಏನು ಅಷ್ಟೊಂದೇನು ಬರೋಲ್ಲ. ನಾವು ಆಪಲ್ಗೆ ಬಿಡ್ತೀವಿ, ಹೂವು ಪಿಂದೆ ಇರುತ್ತೆ ಅಂದರೆ ಮಾತ್ರ ಔಷಧಿ ಹೊಡಿಬೇಕು. ಖಾಲಿ ಗಿಡಕ್ಕೇನು ಔಷಧಿ ಹೊಡೆಯೋಂಗಿರಲ್ಲ. ಮಾಮೂಲಿ ಕೊಟ್ಟಿಗೆ ಗೊಬ್ಬರ ನೀರು ಕೊಟ್ಕೊಂಡು ಗಿಡನ ಬೆಳೆಸ್ಕೋಬೇಕು. ಬೇವಿನ ಹಿಂಡಿ ಅದು ಇದು ಹಾಕ್ಕೊಂಡು ಗಿಡನ ಬೆಳೆಸ್ಕೋಬೇಕು. ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಜೀವಮೂತ್ರ ಅದು ಇದು ಹಾಕ್ಕೊಂಡು ಡಾಕ್ಟರ್ ಸಾಯಿಲ್ ಹಾಕ್ಕೊಂಡು ಗಿಡನ ಡೆವಲಪ್ಮೆಂಟು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಸರ್.